ಫ್ರೆಂಡ್ಸ್, ವೆಲ್ಕಮ್ ಟು ಡಿ ಕಾರ್ ಸ್ಕ್ಯಾನಿಂಗ್. DC ಅವಂತಿ ಈ ಗಾಡಿಯಲ್ಲಿ AC ಕಂಪ್ರೆಷರ್ ಅನ್ನ ಬೆಂಗಳೂರಲ್ಲಿ ಹಾಕಿದ್ದಾರೆ. 1,000 ಕಿಲೋಮೀಟರ್ ಕೂಡ ನಡೀಲಿಲ್ಲ ಗಾಡಿ. ಮತ್ತೆ ಪೆಟ್ರೋಲ್ ಮೋಟರ್ ಹಾಕಿದೀನಿ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಮೋಟರ್ ಸಹ ಅವ್ರು ಹಾಕಿಲ್ಲ. ನಮ್ಮ ಕಸ್ಟಮರ್ ನಮ್ಗೆ ಹೇಳಿದ್ರು ಪೆಟ್ರೋಲ್ ಮೋಟರ್ ಹಾಕ್ಸಿದೀನಿ, AC ಕಂಪ್ರೆಷರ್ ಹಾಕಿದೀನಿ ಅಂತ. ಬಟ್ AC ಕಂಪ್ರೆಷರ್ ಹಾಕ್ಸಿದ್ದಾರೆ. AC ಕಂಪ್ರೆಷರ್ ಹಾಕಿದ್ಮೇಲೆ ಇವರು ಅಂಬಾಸಡರ್ ಒಂದು ಸ್ವಿಚ್ ಹಾಕಿದ್ದಾರೆ. ಮತ್ತೆ ಈ ಕಾಯಿಲ್ ಗಳನ್ನ ಆಲ್ಟರ್ ಮಾಡಿದ್ದಾರೆ. ಅದಕ್ಕೋಸ್ಕರ AC ಕಂಪ್ರೆಷರ್ 1,000 ಕಿಲೋಮೀಟರ್ ನಡೀಲಿಲ್ಲ, ಒಟ್ಟೋಗಿದೆ. ನಾವು ಬಂದ್ಮೇಲೆ ಗಾಡಿ ರೆಕ್ಟಿಫೈ ಮಾಡಿದ್ರೆ ನಮಗೆ ಸಿಕ್ಕಿದ್ದು ಪ್ರಾಬ್ಲಮ್ AC ಪ್ಯಾನಲ್ ಅಲ್ಲಿ. ಬನ್ನಿ ನಾನು ತೋರಿಸ್ತೀನಿ. ಆಜಾ ಫೋನ್ ದಿಖಾ. AC ಆನ್ ಆಗುತ್ತೆ. ಆನ್ ಆಗಿದ ತಕ್ಷಣ ಎರರ್ ಅಂತ ಬಂದ್ಬಿಡುತ್ತೆ ಈ ಪ್ಯಾನಲ್ ಅಲ್ಲಿ. ಈ ಕಂಪ್ಲೇಂಟ್ಗೋಸ್ಕರ ಅವರು ಅಂಬಾಸಡರ್ದು ಸ್ವಿಚ್ ಹಾಕಿ ಎಲ್ಲ ಆಲ್ಟ್ರೇಷನ್ ಮಾಡಿದ್ರು. ಕಸ್ಟಮರ್ದು ಪಾಪ ಒಂದು 35,000 ರಿಂದ 40,000 ರೂಪಾಯಿ ಲಾಸ್ ಆಗಿದೆ. ಮತ್ತೆ ನಮ್ಮ ಹತ್ರ ಇನ್ನೊಂದು DC ಅವಂತಿ ಇದೆ, ಅದ್ರದ್ದು ಪ್ಯಾನಲ್ ಹಾಕ್ತೀನಿ, ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ನಾವು ಬರೀ ಈ ಮುಂದೆದು ಶೇಪ್ ಏನು ಚೇಂಜ್ ಮಾಡಲ್ಲ, ಬರೀ ಹಿಂದ್ಗಡೆದು ಬೋರ್ಡ್ ಮಾತ್ರ ಚೇಂಜ್ ಮಾಡ್ತೀವಿ. ಎಲ್ಲ ಈ ಬೋರ್ಡ್ ಅಲ್ಲೇ ಇರೋದು, ಸರ್ಕ್ಯೂಟ್ ಬೋರ್ಡ್ ಅಲ್ಲಿ. ಇವಾಗ ಆಫ್ ಮಾಡಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಎರರ್ ಬರ್ತಾ ಇದೆ, AC ಆನ್ ಆಗ್ತಾ ಇಲ್ಲ. ಇಲ್ಲಿ ಟೆಂಪರೇಚರ್ ನೋಡಿ 22.8 ತೋರಿಸ್ತಾ ಇದೆ. ನಿಕಾಲೆ ಪ್ರಾಬ್ಲಮ್ ಇದರಲ್ಲಿ ಇತ್ತು. ಅವರು ಏನೇನು ಹಾಕಿ ಇಲ್ಲಿ ಹಾಕಿದಾರ, AC ಸ್ವಿಚ್ ನ ಇಲ್ಲಿ ಹಾಕ್ಬಿಟ್ಟು ರೆಡಿ ಮಾಡಿದ್ರು. ಇದು ನಮ್ಮ ಕಸ್ಟಮರ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲಿ ಅನ್ನ ಬ್ಯಾಂಡ್ ಎಲ್ಲ ಹಾಕಿದ್ದಾರೆ ನೋಡಿ, ಫೆವಿಕ್ವಿಕ್ ಎಲ್ಲ ಹಾಕಿದ್ದಾರೆ. ಬಟ್ ನಾವು ಈ ಮುಂದೆದು ಪ್ಯಾನಲ್ ಚೇಂಜ್ ಮಾಡಲ್ಲ, ಹಿಂದೆದು ಮಾತ್ರ. ಯಾಕೆ ಚೇಂಜ್ ಮಾಡಲ್ಲ ಅಂದ್ರೆ ಇದರಲ್ಲಿ ಹೆಡ್ಲೈಟ್ ಕನೆಕ್ಷನ್ ಇಲ್ಲ. ಈ ಗಾಡಿನಲ್ಲಿ ಹೆಡ್ಲೈಟ್ ಕನೆಕ್ಷನ್ ಇಲ್ಲಿ ಬರುತ್ತೆ, ಆ ಗಾಡಿನಲ್ಲಿ ಬೇರೆ ಗಾಡಿನಲ್ಲಿ ಹೆಡ್ಲೈಟ್ ಕನೆಕ್ಷನ್ ಇಲ್ಲೇ ಬರುತ್ತೆ. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತೀನಿ ನೋಡಿ. AC ಆನ್ ಆಗಿದೆ. ಇದರಲ್ಲಿ ಎರರ್ ಬರಲ್ಲ. ಲೋ AC ಆನ್ ಆಗಿದೆ. ನಮ್ಗೆ ಇವಾಗ ಕೂಲಿಂಗ್ ಬರ್ತಾ ಇದೆ. ನಿಮ್ಗೆ ಟೆಂಪರೇಚರ್ ಮೀಟರ್ ಅಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. AC ಕೂಲಿಂಗ್ ಬರ್ತಾ ಇದೆ. ಥರ್ಮೋಸ್ಟೇಟ್ ನಾವು ಇಟ್ಟಿದೀವಿ, ಮ್ಯಾನ್ಯುಯಲ್ ಆಗಿ ಚೆಕ್ ಮಾಡ್ತಾ ಇದೀವಿ. ಇದರಲ್ಲಿ AC ಕೂಲಿಂಗ್ ಬರ್ತಾ ಇದೆ. ಪ್ಲಸ್ ಇದು ಆಫ್ ಆಗ್ತಾ ಇಲ್ಲ. ಗಾಡಿದ ಹಾಕಿದ್ರೆ AC ಅಂತ ಆಫ್ ಆಗ್ಬಿಡುತ್ತೆ, ಮತ್ತೆ ಇಲ್ಲಿ ಎರರ್ ಅಂತ ಬರುತ್ತೆ. ಇದರಲ್ಲಿ ನೋಡಿ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ, ಆನ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆನಾ? ಟೆಂಪರೇಚರ್ ನೋಡ್ಕೊಳ್ಳಿ 18. ಇದು ಆಫ್ ಆಗಲ್ಲ, ನೋಡ್ಕೊಳ್ಳಿ ಹಂಗೆ. ಇದು ಆಫ್ ಆಗಲ್ಲ. ನಾನು ಇವಾಗ ಆಫ್ ಮಾಡ್ಬಿಟ್ಟು ಗಾಡಿದು ಹಾಕ್ತೀನಿ. ಹತ್ರ ಒಂದು 10 ಸೆಕೆಂಡ್ಸ್ ಆಗೋಯ್ತು ನಾನು ಹೇಳ್ಬಿಟ್ಟಿದ್ದು. ಇವಾಗ ನೋಡಿ ಬೇರೆದು ನಾನು ಹಾಕ್ತೀನಿ. ಇದಲ್ಲ ಆಫ್ ಮಾಡಿದ್ದೀನಿ ಗಾಡಿ. ಗಾಡಿದು ಹಾಕ್ತೀನಿ ನೋಡಿ, ಅದರಲ್ಲಿ ಆಫ್ ಆಗ್ಬಿಡುತ್ತೆ. ವಿಡಿಯೋ ಯಾವ್ದಲ್ಲ ಲಾಂಗ್ ಹೊರ. ಇದು ಬಂದ್ಬಿಟ್ಟು ಆ ಗಾಡಿದು, ಈ ಗಾಡಿದು ಇದು. ಇದರಲ್ಲಿ ಎರರ್ ಅಂತ ಬಂದ್ಬಿಡುತ್ತೆ, AC ಆಫ್ ಆಗ್ಬಿಡುತ್ತೆ. ಈ ಕಂಪ್ಲೇಂಟ್ಗೋಸ್ಕರ ಅವರು ಆ ಸ್ವಿಚ್ ಎಲ್ಲ ಹಾಕ್ಬಿಟ್ಟು ಕಂಪ್ರೆಷರ್ ಎಲ್ಲ ಹೊಟ್ಟೋಗಿದೆ ಅದರಲ್ಲಿ. ಮತ್ತೆ ಫ್ಯೂಯಲ್ ಮೋಟರ್ನ ನಾವು ಮತ್ತೆ ಬೇರೆದು ಹಾಕಿದೀವಿ ನೋಡಿ. ಸ್ಟಾರ್ಟ್ ಮಾಡ್ತಾ ಇದೀನಿ ಗಾಡಿ. ಸ್ಟಾರ್ಟ್ ಮಾಡಿದೀನಿ. AC ಆನ್ ಆಗಿದೆ ಇದೆ ನೋಡಿ. ಎರರ್ ಅಂತ ಬಂದ್ಬಿಟ್ಟು ಆಫ್ ಆಗ್ಬಿಡುತ್ತೆ ನೋಡಿ. ಇಲ್ಲಿ ಲೈಟ್ ಆಫ್ ಆಗೋಯ್ತು, ಇಲ್ಲಿ ಎರರ್ ಅಂತ ಬಂದ್ಬಿಟ್ಟು ನೋಡಿ. ಎರರ್ ಬಂದ್ಬಿಟ್ಟು ಇದು ಪ್ಯಾನಲ್ ಹೋಗಿದೆ. ಓಕೆ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ, ಈ ಗಾಡಿನಲ್ಲಿ ಕಂಪ್ರೆಷರ್ ಹೋಗಿರೋದು. ಆ ವೈರಿಂಗ್ ಅನ್ನ ಡೈರೆಕ್ಟ್ ಮಾಡಿಬಿಟ್ಟು ಕಂಪ್ರೆಷರ್ ಹೋಗಿದೆ. ಕಸ್ಟಮರ್ಗೆ ಒಂದು 30,000 to 40,000 ಲಾಸ್ ಆಗಿದೆ. ಮತ್ತೆ ಇದು ಫ್ಯೂಯಲ್ ಮೋಟರ್ ಹಾಕಿಲ್ಲ. ಈ ಫ್ಯೂಯಲ್ ಮೋಟರ್ ಬಂದ್ಬಿಟ್ಟು ಕಂಪನಿದು, ಕಂಪ್ನಿಯಿಂದ ಇದು ಹಾಕೇ ಇಲ್ಲ ಯಾರು. ಬಟ್ ಅವ್ರಿಗೆ ಹೇಳಿದ್ದಾರೆ ಕಸ್ಟಮರ್ಗೆ ಇದು ಹಾಕಿದ್ದೀನಿ ಅಂತ. ಮತ್ತೆ ನಾವು ಇದನ್ನ ಸ್ಕೋಡಾದು ಒಂದು ಮೋಟರ್ ಅನ್ನ ಹಾಕಿ ಆಲ್ಟರ್ ಮಾಡಿ ಕಸ್ಟಮರ್ನ ಗಾಡಿ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.